ನಿಮಗೆ ಈ ಬಾಂಬೆ ಮಿಠಾಯಿ ಹಾಗೆ ಈ ಗೋಬಿ ಮಂಚೂರಿ ಇದ್ರ ಮೇಲೆ ಎಲ್ಲ ಸಿಟ್ಟಿತ್ತ ಅಂತ ಇದೆಲ್ಲ ಕಲರ್ ಆಗಿದೆ, ಜ್ಯೂಸಿ ಆಗಿದೆ, ನೋಡಿದಾಗ ಬಾಯಲ್ಲಿ ನೀರಿರಿಸುತ್ತೆ ತಿಳ್ಕೊಂಡೆಲ್ಲ ಇದ್ದದನ್ನ ಈಗೆಲ್ಲ ಕಲರ್ಲೆಸ್ ಮಾಡಿಸಿಟ್ಟಿದ್ದೀರಲ್ಲ, ಏನಿದೆ ಅದು ಶುರು ಆಗಿದ್ದು ಹೆಂಗೆ ಅಂತ ಹೇಳಿದ್ರೆ, ಯಾಕಂದ್ರೆ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಇದೆ, ಇವ್ರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹೌದು, ಸಾರ್ವಜನಿಕವಾಗಿ ಹೌದು, ಇಲಾಖೆ ಇದೆ ಅಂತಾನೆ ಬಹುತೇಕ ಸಾರ್ವಜನಿಕವಾಗಿ ಚರ್ಚೆನೇ ಆಗ್ತಾ ಇರಲಿಲ್ಲ. ಹೌದು. ನನಗೂ ಕೂಡ ಇಲಾಖೆಗೆ ಬಂದಾಗ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆಮೇಲೆ ನೋಡಿದೆ, ಅವ್ರನ್ನ ಕರೆಸಿದ್ದೆ. ಹೌದು ಸರ್, ನಾವು ಆಯ್ತಪ್ಪ, ಏನು ಮಾಡಿದ್ದೆ ಇದುವರೆಗೂ, ಏನು ನೀವು ಪತ್ತೆ ಹಚ್ಚಿದ್ದೀರಾ, ಏನು ನಿಮ್ಮದು, ಏನು ರಿಸಲ್ಟ್ ಏನು ನಿಮ್ಮದೆಲ್ಲ, ಸುಮ್ಮನೆ ಯಾವುದೋ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಕೆಲವು ಕಡೆ ಹೋಗಿರ್ತಾರೆ, ಯಾವುದೋ ಹೋಟೆಲ್ಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ, ಬಟ್ ಅದರಿಂದ ಸ್ಪಷ್ಟವಾದಂಥ ವರದಿಗಳು ಏನೂ ಇಲ್ಲ. ಸೊ ಇದನ್ನೇ ಅಂತ ಆಮೇಲೆ ನಾನು ನೋಡಿದಾಗ ಕೆಲವ್ರ ಹತ್ರ ನಾನು ಮಾತಾಡಿದೆ. ಈಗ ಎಲ್ಲ ಈ ಏನು ಕಲಬೆರಕೆ ಆಗುವಂಥದ್ದು, ಆಹಾರದಲ್ಲಿ ಬೇರೆ ಬೇರೆ ಯಾವ ಉಪಯೋಗ ಮಾಡಬಾರ್ದಂಥ ಒಂದು ಕೆಮಿಕಲ್ಸ್ ಎಲ್ಲ, ರಾಸಾಯನಿಕ ಪದಾರ್ಥಗಳು ಉಪಯೋಗ ಮಾಡುವಂಥದ್ದು, ಅದೆಲ್ಲ ಗಮನಕ್ಕೆ ಬಂತು. ಆವಾಗ ಪ್ರಥಮವಾಗಿ ಶುರು ಮಾಡಿದ್ದು ಯಾವುದ್ರಲ್ಲಿ ಅಂತ ಹೇಳಿದ್ರೆ, ನಾನು ಈ ಕಾಟನ್ ಕ್ಯಾಂಡಿ, ಹೌದು, ಪಿಂಕ್ ಬಾಂಬೆ ಮಿಠಾಯಿ, ಅದು ಈ ರೋಸ್ ಕಲರ್ ಇರ್ತಾಯಿತ್ತು, ಹೌದು, ಗುಲಾಬಿ ಬಣ್ಣ, ಹೌದು, ಅದು ಸರಿ ಇಲ್ಲ ಅಂತ, ಅದು ಒಳ್ಳೇದಲ್ಲ ಅಂತ ಎಲ್ಲ ನಾನು ನೋಡಿದೆ. ಆಮೇಲೆ ಎಲ್ಲ ಚೆಕ್ ಮಾಡ್ರಪ್ಪ ಅಂತ ಹೇಳಿದ್ವು ನಾವು, ನಮ್ಮ ಇಲಾಖೆಗೆಲ್ಲ ಚೆಕ್ ಮಾಡಿ ಏನಿದೆ ಅದರಲ್ಲಿ ಅಂತ. ಆವಾಗ ಅವ್ರು ಹೇಳಿದ್ರು, ತಪಾಸಣೆ ಮಾಡಿದಾಗ ಅದರಲ್ಲಿ ಒಂದು ಏನು ಕಲರಿಂಗ್ ಏಜೆಂಟ್ ಇದೆ, ಅದು ಹಾನಿಕಾರ, ಅದು ಉಪಯೋಗ ಮಾಡಬಾರ್ದು, ಅದು ಒಳ್ಳೇದಲ್ಲ ಅಂತ ಹೇಳಿ, ಮತ್ತೆ ನೀವು ಅದನ್ನು ಕ್ರಮ ತೊಗೊಳ್ಬೇಕಲ್ಲ. ಹೌದು. ಸೊ ಆಮೇಲೆ ಅದನ್ನು ಕ್ರಮ ತೊಗೊಂಡು ಬ್ಯಾನ್ ಮಾಡೋದು. ಈಗೆಲ್ಲೋ ನಿಮಗೆ ಆ ಗುಲಾಬಿ, ಆ ಬಾಂಬೆ ಮಿಠಾಯಿ ಎಲ್ಲೋ ಕಾಣೋದಿಲ್ಲ, ಕಾಟನ್ ಕಲರ್, ಈಗ ಬಿಳಿ ಕಲರ್ ಇದೆ, ಕಾಟನ್ ಕಲರ್ ಆಗೋಯ್ತದ್ದು. ಸೊ ಅಂದರೆ ಒಂದು ಅವೇರ್ನೆಸ್ ಬಂತು. ನಿಜ ನಿಜ. ಆಮೇಲೆ ನಾವು ಇದ್ರ ಬಗ್ಗೆ ಎಲ್ಲ ಬಂತು, ಅದು ಗೋಬಿ ಮಂಚೂರಿಯನ್ನು ಕಬಾಬಲ್ಲಿ ಕೆಂಪು ಬಣ್ಣ ಬರೋ ಥರ ಜನರು ನೋಡಿದ ತಕ್ಷಣ ಅದು ಭಾಳ ರುಚಿಕರ ಅಂತ ಅನ್ನಿಸ್ಬೇಕು. ರುಚಿ ಇದೆಯೋಲ್ಲೋ ಗೊತ್ತಿಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಮೊದಲು ಅಂತ. ಆಮೇಲೆ ಅದನ್ನ ಮಾಡಿದಾಗ ಅದ್ರ ಭಾಳಷ್ಟು ನಮಗೆ ಸ್ಯಾಂಪಲ್ಸಲ್ಲಿ ಟೆಟ್ರಿಝೀನು ಮತ್ತು ಏನೇನೋ ಇದೆ, 2-3 ಕೆಮಿಕಲ್ ಇದು, ಅದನ್ನೆಲ್ಲ ಬಳಕೆ ಮಾಡೋದು ನಾಟ್ ಅಲೌಡ್. ಹೌದು. ನಮ್ಮ ದೊಡ್ಡ ಬುಕ್ಕೆ ಇಷ್ಟು ದಪ್ಪ ಪುಸ್ತಕ ಇದೆ, ಯಾವ್ದಾವ್ದು ಏನೇನು ಉಪಯೋಗ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಇದೆ. ಇಡೀ ದೇಶದಲ್ಲೇ ಬಾಂಬೆ ಮಿಠಾಯಿ ಕಲರ್ ಅನ್ನ ಫಸ್ಟ್ ತೆಗೆದಿರೋದು ಕರ್ನಾಟಕದಿಂದ. ನನಗೆ ಗೊತ್ತಿಲ್ಲ, ತಮಿಳ್ನಾಡವರು ಏನು, ಅವರು ತಮಿಳ್ನಾಡು ಕೂಡ ಅವರು ಮಾಡಿದ್ರು. ತಮಿಳ್ನಾಡು ಅದ್ರ ನಂತರ ಬಹಳಷ್ಟು ಕಡೆ ಆ ಕೆಂಪು ಬಣ್ಣ ಹಾಕೋದು ನಿಲ್ಲಿಸಿದ್ರು. ಈ ಅನೇಕ, ನಾನು ಹೆಸರುಗಳು ಹೇಳಕ್ ಹೋಗಲ್ಲ ಹೋಟೆಲ್ಗಳು, ಯಾಕಂದ್ರೆ ಸುಮ್ಮನೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ. ಈಗ ದೊಡ್ಡ ಬ್ರ್ಯಾಂಡ್ ಹೋಟೆಲ್ಗಳು ಅವ್ರನ್ನ 2ನೇ ಬಾರಿ ಮಾಡಿದಾಗಲೂ ಕೂಡ ಮಾಡ್ತಾ ಇದ್ರು. ಹೌದು. ಈಗ ಹೋಟೆಲ್ಗಳಲ್ಲಿ ಹೋದಾಗ ಈಗ ಆ ಕಲರ್ಗಳು ಕಾಣ್ತಾ ಇಲ್ಲ. ಮತ್ತೆ ಅದು ಈಗ ಕೆಲವು ಕಡೆ ಮತ್ತೆ ನಾನು ಚೆಕ್ ಮಾಡಿಸಿದೆ, ಅದು ಆ ಕಲರ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ. ಆದರೆ ಏನಂತ ಹೇಳಿದ್ರೆ, ಕೆಲವುದು ಉಪಯೋಗಿಸುವಂಥದ್ದು ಒಂದು ಈ ಸಾವಯವ ಒಂದು ಇರ್ತದೆ, ಆರ್ಗ್ಯಾನಿಕ್ ಕೆಮಿಕಲ್ಸ್, ಅದನ್ನು ಉಪಯೋಗಿಸ್ಕೋಬೋದು. ಅದನ್ನು ಕೆಲವರು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವಾಗ ಚೆಕ್ ಮಾಡ್ರಪ್ಪ, ಸುಮ್ಮನೆ ಇವ್ರನ್ನ ನಾವು ಇವ್ರು ಹೇಳಿದ ತಕ್ಷಣ ಬಿಡಬಾರ್ದು ಅಂತ ಹೇಳಿದ್ದೀನಿ. ಆದರೂ ಕೂಡ ಈಗ ಆ ಬಣ್ಣ ಉಪಯೋಗ ಮಾಡೋದು ಕಮ್ಮಿ ಆಗಿದೆ. ಮತ್ತು ಈಗ ಇಡ್ಲಿ ತಯಾರು ಮಾಡ್ತಾಯಿದ್ರು, ಅದ್ರ ಪ್ಲಾಸ್ಟಿಕ್ಕನ್ನು ಹಾಕಿ ಅದರಲ್ಲಿ ಬೇಯಿಸೋರು, ಅದನ್ನು ಏನು ಸ್ಟೀಮ್ ಮಾಡ್ತಾರಲ್ಲ, ಬಿಂದಿಸುವಂಥದ್ದು, ಅದೇ ಮಾಡ್ತಾಯಿದ್ರು. ಅದು ನೋಡಿ, ಪ್ಲಾಸ್ಟಿಕ್ ಮೊದಲೇ ಹಾನಿಕಾರ, ಅದೆಲ್ಲ ಹೋಗಿ ಇಡ್ಲಿ ಒಳಗಡೆ ಸೇರ್ಕೊಳ್ತದೆ. ಸೇರ್ಕೊಂಡ ನಂತರ ನಾವು ಅದನ್ನು ತಿಂತೀವಿ. ಅದೆಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ನಮ್ಮ ಹೊಟ್ಟೆಲೇ ಇರ್ತದೆ, ಪರ್ಮನೆಂಟ್, ಅದು ಹೊರಗಡೆ ಹೋಗಲ್ಲ, ಅದಲ್ಲೇ ಪರ್ಮನೆಂಟಾಗಿ ಉಳ್ಕೊಂಬಿಡ್ತದೆ. ಸೊ ಈ ಥರದ್ದೆಲ್ಲ ನಾವು ನೋಡೋಕ್ಕೆ ಶುರು ಮಾಡಿದಾಗ, ಒಂದು ಕಡೆ ನಮ್ಮ ಇಲಾಖೆಯವ್ರಿಗೂ ಕೂಡ ಏನಾದರೂ ಒಂದು ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಒಂದು ಬಂತು, ಅಕೌಂಟಬಿಲಿಟಿ ಬಂತು. ಎರಡನೇದು, ಅದಕ್ಕಿಂತ ಮುಖ್ಯ, ಸಾರ್ವಜನಿಕರು ಚರ್ಚೆ ಆಯಿತು. ಏನಪ್ಪ ಇದು, ಇವರು ಈಗ ಗ್ರಾಹಕರು ನೀವು ನೆಕ್ಸ್ಟ್ ಯಾವ್ದನ್ನ ಟೆಸ್ಟ್ ಕಳಿಸ್ತೀರಿ ಅಂತ ಹೇಳಿ ಒಂದು ಕ್ವಶನ್ ಮಾಡೋ ರೀತಿ ಗ್ರಾಹಕರು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಕೆಲವು ಕಡೆ ಹೋದಾಗ ಇದೇನಪ್ಪ ಹಿಂಗ್ ಮಾಡ್ತಾ ಇದೀರ ಅಂತ. ಅದು ನಮ್ಗೆ ಬೇಕು, ಅವೇರ್ನೆಸ್ ಬೇಕು ನಮ್ಗೆ. ಅವೇರ್ನೆಸ್ ಇದ್ರೆ ಎಷ್ಟೋ ಜನ ಆ ವ್ಯವಸ್ಥೆ ಅದ್ರ ಪಾಡಿಗೆ ಅದು ಸರಿ ಹೋಗ್ತದೆ. ಸೊ ನಾನು ಮೊನ್ನೆನೂ ಕೂಡ ನಮ್ಮ ಕಮಿಷನರ್ಗೆ ಹೇಳಿದೆ, ಏನಪ್ಪ ನೀವು ಸುಮ್ಮನೆ ಆಗ್ಬಿಟ್ಟಿದ್ದೀರಾ, ಏನಾಯಿತು ಎಲ್ಲ ಈಗ ಅಂತ. ಇಲ್ಲ ಸರ್, ಮಾಡ್ತಾಯಿದ್ದು, ಮೊನ್ನೆ ಎಲ್ಲ ಈ ಕುಡಿಯೋ ನೀರ್ದೆಲ್ಲ ಮಾಡಿದ್ದಾರೆ, ಮತ್ತು ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ, ಅವಾಗವಾಗ ಮಾಡ್ತಾಯಿದ್ದಾರೆ.